ಡಿ ರೇವಣ್ಣ ಹಾಗೆ ಸತೀಶ್ ಬಾಬಣ್ಣ ಇಬ್ಬರನ್ನೂ ಕೂಡ ಮುಖಾಮುಖಿಯಾಗಿ ಕೂರಿಸಿ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ನೋಡಿ, A1 ಹಾಗೆ A2 ಇಬ್ಬರನ್ನೂ ಕೂಡ ಮುಖಾಮುಖಿಯಾಗಿ ಕೂರಿಸಿ ವಿಚಾರಣೆ ಮಾಡ್ತಾ ಇರೋದು ಸಿಐಡಿಯ ಎಸ್ಐಟಿ ಕಚೇರಿಯಲ್ಲಿ. ಇಬ್ಬರ ಮುಖಾಮುಖಿ ವಿಚಾರಣೆ ಆಗ್ತಾ ಇದೆ. ಕಿಡ್ನಾಪ್ ಕೇಸಲ್ಲಿ ಇಬ್ಬರನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. KR ನಗರ ಕಿಡ್ನಾಪ್ ಕೇಸಲ್ಲಿ A1 ರೇವಣ್ಣ, A2 ಸತೀಶ್ ಬಾಬಣ್ಣ. ಕಳೆದ 2 ಗಂಟೆಗಳಿಂದನೂ ಕೂಡ ಇಬ್ಬರು ಆರೋಪಿಗಳನ್ನ ಮುಖಾಮುಖಿಯಾಗಿ ಕೂರಿಸಿ ಎಂಕ್ವೈರಿ ಮಾಡಲಾಗ್ತಾ ಇದೆ. ಒಂದು ಕಡೆ ಮುಖಾಮುಖಿಯಾಗಿ ಕೂತ್ರೂ ಕೂಡ ಸತೀಶ್ ಬಾಬಣ್ಣನನ್ನ ಮಾತನಾಡ್ಸಕ್ ಹೋಗಿಲ್ಲ ರೇವಣ್ಣ ಅವರು. ಇವತ್ತೇ ಇಬ್ಬರನ್ನ ಕರೆದೊಯ್ದು ಸ್ಪಾಟ್ ಮಹಜರು ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ನಾಳೆ ರೇವಣ್ಣ ಅವರ ಕಸ್ಟಡಿ ಅಂತ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇವತ್ತೇ ಪಂಚನಾಮೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಗಮನಿಸ್ತಾ ಇದ್ದೀವಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಈ ಕಿಡ್ನಾಪ್ ಕೇಸ್ ಅಂತ ಹೇಳಿ. ಈಗ ಆಲ್ರೆಡಿ A2 ಸತೀಶ್ ಬಾಬಣ್ಣ 8 ದಿನಗಳ ಕಾಲ SIT ಕಸ್ಟಡಿಗೆ ಕೊಡಲಾಗಿದೆ. ಮತ್ತೊಂದು ಕಡೆ ರೇವಣ್ಣ ಅವರನ್ನ 3 ದಿನಗಳ ಕಾಲ SIT ಕಸ್ಟಡಿಗೆ ಕೊಡಲಾಗಿತ್ತು. ನಾಳೆಗೆ ಕಸ್ಟಡಿ ಅಂತ್ಯ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಕಿಡ್ನಾಪ್ ಕೇಸು ದಿನದಿಂದ ದಿನಕ್ಕೆ ಬಹಳ ಚುರುಕು ಪಡ್ಕೊಳ್ತಾ ಇದೆ.